ಧರ್ಮವನ್ನು ಅವ್ರು ಪಾಲಿಸಿಕೊಂಡು ಆ ಧರ್ಮದಲ್ಲಿ ಹೇಳಿದಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದಾವೆ, ನಿಯಮಗಳು ಏನಿದಾವೆ ಅದ್ರ ಪ್ರಕಾರ ಪಾಲಿಸ್ಕೊಂಡು ಹೋದ್ರೆ ಸಾಕು ಅನ್ನುವಂಥ ಅಭಿಪ್ರಾಯ ಮೂಡ್ಬೋದೇನೋ ಯಾರಿಗೂ ಗೊತ್ತು. ಆದರೆ ಈ ಚರ್ಚೆ ಆರಂಭವಾಗಿದ್ದ ಪೂರ್ವದಲ್ಲೇ 73 ಜನ ಅರ್ಜಿಗಳನ್ನ ಹಾಕುವ ಪೂರ್ವದಲ್ಲೇ ಸುಪ್ರೀಂ ಕೋರ್ಟದಲ್ಲಿ ಮೋಸ್ಟ್ಲಿ ಈ ಕಾನೂನು ಬಿದ್ದು ಹೋಗ್ಬೋದು. ಯಾಕಂದರೆ ಈಗಾಗಲೇ ಕಾನೂನು ಆಗ್ಯದ, ಅದು ಒಪ್ಕೊಂಡ್ಬಿಡುವಂಥ ಸಾಧ್ಯತೆಗಳಿದ್ದಾವೆ ಅಂತೇಳಿ. ಆದರೆ ಈ ಡೆವಲಪ್ಮೆಂಟ್ ನೋಡಿದಾಗ ಸಹಜವಾಗಿ ಯಾರಿಗಾದರೂ ಸಿಜಾಕನ್ನು ಅವರು ಏನಾದರೂ ಡಿಫ್ರೆಂಟ್ ಆದಂಥ ಡಿಸಿಷನ್ ಕೊಡ್ಬೋದಾ ಅಂತ ಕುತೂಹಲ ನೋಡ್ತಾ ಇದ್ದಾರೆ. ಇನ್ನು ನೋಡಿದ್ರು 7 ದಿವಸ ಏನೇನಾಗ್ತದೆ ಅಲ್ಲಿವರೆಗೆ ನಮ್ಮ ವಕ್ಫ್ ಲೀಡರ್ಗಳು ಏನು ಮಾಡ್ತಾರೆ, ನಮ್ಮ ಹಿಂದೂ ಲೀಡರ್ಗಳು ಏನು ಮಾಡ್ತಾರೆ, ಯಾವ ರೂಪ ತೊಗೊಳ್ತಾರೆ. ಯಾಕಂದ್ರೆ ಇಬ್ಬರು ಬುದ್ಧಿವಂತರಿದ್ದಾರೆ ಮತ್ತು ಎರಡೂ ಕಡೆ ಇದ್ದಂಥ ಜನ ಈ ಧರ್ಮದ ವಿಷಯದಲ್ಲೇ ಲಾಭ ಮಾಡ್ಕೊಳ್ಳೋ ಜನ ಹೆಚ್ಚಿಗೆ ಇರೋದ್ರಿಂದಾಗಿ ಅವರು ಯಾವ ರೀತಿ ಉತ್ತರ ಕೊಡ್ತಾರೆ. ಇದರಲ್ಲಿ ಎಲ್ಲರೂ ಬರ್ತಾರೆ, ಹಿಂದೂಗಳು ಬಂದರು, ಮುಸಲ್ಮಾನರು ಬಂದರು. ಎರಡೂ ಕಡೆ ಆದಷ್ಟು ಏನಪ್ಪ ಅಂತಂದ್ರೆ ಧರ್ಮದ ಆಸ್ತಿಯನ್ನು ತಮ್ಮ ಕೆಲಸಗಳು ಉಪಯೋಗ ಮಾಡುವಂಥ ಸಾಕಷ್ಟು ಉದಾಹರಣೆ ನಾವು ನೋಡಿದ್ದೀವಿ. ಆ ಎರಡೂ ಕಡೆ ಅಂಥ ಮೋಸಗಾರರು ಅನೇಕ ಸಿಕ್ಕಿದ್ದಾರೆ ಮತ್ತು ಒಳ್ಳೆಯವರು ಇದ್ದಾರೆ. ಅದರಲ್ಲೇ ಅದರ ಸಂಖ್ಯೆ ಸ್ವಲ್ಪ ಕಡಿಮೆ ಆಗ್ತಾಯಿದೆ ಇತ್ತೀಚೆಗೆ. ಅದೇನೋ ಆಗಲಿ, ವಕ್ಫ್ ಬೋರ್ಡದಲ್ಲಿ ಈ ಹಿಂದೂಗಳ ಹಸ್ತಕ್ಷೇಪ, ಹಿಂದೂಗಳ ಟ್ರಸ್ಟ್ನಲ್ಲಿ ಮುಸ್ಲಿಮರ ಅಥವಾ ಕ್ರಿಶ್ಚಿಯನರ ಅಥವಾ ಇನ್ನೊಂದು ಉಳಿದ ಧರ್ಮಗಳ ಜೈನರ ಹಸ್ತಕ್ಷೇಪ ಬೇಡ ಅನ್ನೋದು ಒಂದು ಸ್ಪಷ್ಟ ಅಭಿಪ್ರಾಯ ಅದ. ಇದನ್ನು ಮೂಲಭೂತ ಹಕ್ಕುಗಳಲ್ಲಿ ಹಾಕಿ ನಮ್ಮ ಅಂಬೇಡ್ಕರ್ ಅವರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅವ್ರವ್ರ ಧರ್ಮ ಅವ್ರು ಪಾಲಿಸ್ರಿ, ಇಲ್ಲಿ ತಿಕ್ಕಾಟ ಬೇಡ, ಧರ್ಮದ ಘರ್ಷಣೆ ಸಂಘರ್ಷಕ್ಕೆ ಕಾರಣ ಆಗೋದು ಬೇಡ ಅಂಥೇಳಿ ಒಂದು ಉದ್ದೇಶದಲ್ಲಿರೋದು ಅಂತೇಳಿ ಹೇಳುವಂಥ ವಾದಗಳಿದ್ದಾವೆ. ಏನೋ ಆಗಲಿ ಸಂಜೆ ಅವ್ರು ಮಾತ್ರ 1 ವಾರ ಟೈಮ್ ಕೊಟ್ಟಿದ್ದಾರೆ. ನಮ್ಮ ಏನಪ್ಪ ಅಂತಂದ್ರೆ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಏನು ಉತ್ತರ ಕೊಡ್ತಾರೆ, ಹಿಂದೂಗಳ ಟ್ರಸ್ಟ್ಗಳಲ್ಲಿ ಮುಸಲ್ಮಾನರಿಗೆ ಅಥವಾ ಕ್ರಿಶ್ಚಿಯನ್ರಿಗೆ ಅವಕಾಶ ಕೊಡ್ತಾರ, ಒಂದಿಬ್ಬರಿಗೆ ಮತ ಹಾಕುವಂಥ ಹಕ್ಕು ಕೊಡ್ತಾರ, ಸರ್ಕಾರ ಕೊಡ್ತದನ, ತಿದ್ದುಪಡಿ ಮಾಡ್ತದನ ಕಾನೂನಲ್ಲ. ನೋಡ್ರಿ ಏನಾಗ್ತದೆ ಆಗಲಿ. ಅದು ತುರ್ತು ಮಾತ್ರ ಕಣ್ಣ ಅವರು ಒಂದಿಷ್ಟು ನಮ್ಮ ಮೋದಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ದೇನು ಸುಳ್ಳಲ್ಲ ಅಂತ ಹೇಳ್ತಾ ನಮಗೆ ಅನಿಸಿ ಕೆಲವು ಮಾತಾಡಿದ್ದೀನಿ. ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿಕೋಬೇಡ್ರಿ. H60 ನ್ಯೂಸ್ ಅರ್ಥ ಹೆಚ್ಚು ತಲೆ ಮೇಲೆ ಸತ್ಯದ ಕೈಗಡೆ.